ಪ್ರೀತಿಸಿ ಮದುವೆಯಾಗಿದ್ದ ಯುವಕನ ಭೀಕರ ಹತ್ಯೆ ನಡೆದಿದೆ. ರಿಸೆಪ್ಷನ್ ಮುಗಿದ ಕೆಲವೇ ಹೊತ್ತಲ್ಲಿ ನವವರನ ಕೊಲೆ ಮಾಡಲಾಗಿದೆ. ಬಳ್ಳಾರಿಯ ನಗರದ ಬಟ್ಟಿ ಏರಿಯಾದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಯುವಕನ ಮನೆಯಲ್ಲಿ ನಡೆದಿದ್ದ ರಿಸೆಪ್ಷನ್ ಫಂಕ್ಷನ್ ಇದು. ಅದಾದ ಬಳಿಕ ರಾತ್ರಿ 11 ಗಂಟೆಗೆ ಮನೆಯಿಂದ ಹೋಗಿದ್ದ ನಬೀರ್ ರಸೂಲ್ ಮತ್ತೆ ಮನೆಗೆ ವಾಪಸ್ ಆಗಿಲ್ಲ. ಮದುವೆಗೆ ಯುವತಿಯ ಪೋಷಕರ ವಿರೋಧ ಇತ್ತು ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಎಸ್ಪಿ ಸುಮನ್ ಡಿ ಪನ್ನೇಕರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೌಲಾ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಯುವಕ ನಿನ್ನೆ ರಿಸೆಪ್ಷನ್ ಇತ್ತು. ಆ ರಿಸೆಪ್ಷನ್ ನಡೆದ ಬಳಿಕ ಮನೆಯಿಂದ ಹೊರಗಡೆ ಹೋಗಿದ್ದ, ಆದರೆ ಮನೆಗೆ ವಾಪಸ್ ಬಂದಿಲ್ಲ. ಅದಾದ ಬಳಿಕ ಯುವಕನ ಹತ್ಯೆ ಆಗಿದೆ. ನಬೀರ್ ರಸೂಲ್ ಎನ್ನುವ ಯುವಕ ಬಳ್ಳಾರಿ ನಗರದ ಬಟ್ಟಿ ಏರಿಯಾದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮದುವೆಗೆ ಯುವತಿಯ ಪೋಷಕರು ವಿರೋಧ ಇತ್ತು ಅಂತ ಗೊತ್ತಾಗ್ತಾ ಇದೆ. ಆದರೆ ಹತ್ಯೆ ಮಾಡಿದ್ಯಾರು, ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ಈಗ ರಿಸೆಪ್ಷನ್ ಇತ್ತು, ರಿಸೆಪ್ಷನ್ ಮುಗಿದಾದ ನಂತರ ಹೊರಗಡೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹೊರಗಡೆ ಹೋಗಿದ್ರು, ಜೊತೆಗೆ ಯಾರು ಹತ್ಯೆ ಮಾಡಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಶಿವಾನಂದ್? ಈಗ ಬಳ್ಳಾರಿಯ ಪ್ರೀತಿಸಿ ಮದುವೆ ಆಗಿದ್ದಂತ ಯುವಕನ ಬರ್ಬರ ಹತ್ಯೆ ಆಗಿರುವಂತದ್ದು. ಅದು ಕೂಡ ನಬಿ ಸಾಬ್ ಅನ್ನುವಂತ ಏನು ನಿನ್ನೆ ರಿಸೆಪ್ಷನ್ ಆಗಿತ್ತು. ತದನಂತರದಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ ಆತ ಸ್ನೇಹಿತ ಕರೆದ ಅನ್ನುವಂತ ನಿಟ್ಟಿನಲ್ಲಿ ಮನೆಯಿಂದ ಹೊರ ಹೋಗ್ತಾನೆ. ತದನಂತರದಲ್ಲಿ ಆತ ರಾತ್ರಿ 2 ಗಂಟೆ ಆದ್ರೂ ಕೂಡ ಮನೆಗೆ ಬರೋದಿಲ್ಲ. ಹಾಗಾಗಿ ಅನುಮಾನಗೊಂಡಂತ ಪೋಷಕರು ಕೂಡ ಏನು ಬಳ್ಳಾರಿಯ ಬಟ್ಟೆ ಏರಿಯಾದಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಆಗ ಕೂಡ ಆತನ ಪತ್ತೆ ಆಗೋದಿಲ್ಲ. ತದನಂತರದಲ್ಲಿ ಸ್ಥಳೀಯ ಪೊಲೀಸರಿಗೂ ಕೂಡ ಯುವಕನ ಪೋಷಕರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಬೆಳಗಿನ ಜಾವ ಆತನ ಏನು ಕೊಲೆ ಸ್ಥಿತಿಯಲ್ಲಿ ಆತನ ಮೃತದೇಹ ಸಿಕ್ಕಿರುವಂತದ್ದು. ಈ ಒಂದು ಘಟನೆ ಏನಿದೆ ಸಾಕಷ್ಟು ಒಂದ್ ರೀತಿ ಕುಟುಂಬಸ್ಥರಿಗೂ ಕೂಡ ಆತಂಕ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿನೇ ರಿಸೆಪ್ಷನ್ ಆಗಿರುವಂತದ್ದು, ಮಧ್ಯರಾತ್ರಿ ಆತನ ಕೊಲೆ ಆಗಿದೆ ಅನ್ನುವಂತ ಒಂದು ಈಗ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ವಿಚ್ಛೇದನ ಪಡೆದಂತ ಮಹಿಳೆಯನ್ನ ಕಳೆದ 15 ದಿನಗಳ ಹಿಂದಷ್ಟೇ ಆತ ಪ್ರೀತಿಯನ್ನ ಮಾಡ್ತಾ ಇದ್ದ. ಜೊತೆಗೆ ಅಲ್ಲಿ ಏನು ಒಂದಷ್ಟು ಸಂಬಂಧಿಕರು ಸೇರಿ ನಬೀರ್ ರಸೂಲ್ ಏನಿದ್ದಾರೆ ಆತನಿಗೆ ರಿಸೆಪ್ಷನ್ ಕೂಡ ಮಾಡಿಸಿದ್ರು. ಜೊತೆಗೆ ಆ ಒಂದು ಸಂಭ್ರಮದಲ್ಲಿ ಸಾಕಷ್ಟು ಜನ ಕೂಡ ಭಾಗಿಯಾಗಿದ್ರು. ತದನಂತರದಲ್ಲಿ ಆತ ಹೊರಗಡೆ ಹೋದವನು ಮನೆಗೆ ಬಾರದೇ ಇದ್ದಾಗ ಕೂಡ ಈ ಒಂದು ಕೊಲೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಅವ್ರಿಗೆ ಸಿಗ್ತಾ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಅವರು ಕೂಡ ಭೇಟಿಯನ್ನ ನೀಡಿರುವಂತದ್ದು. ಜೊತೆಗೆ ಘಟನೆ ಕೃತ್ಯವನ್ನ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಹೀಗಾಗಿ ವಿಚ್ಛೇದನ ಪಡೆದಂತ ಏನು ಮಹಿಳೆಯನ್ನ ಆತ ಮದುವೆ ಆಗಿದ್ದ, ಅದೇ ಒಂದು ಸಂಘರ್ಷಕ್ಕೆ ಕಾರಣ ಆಗಿತ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಪೊಲೀಸರ ತನಿಖೆ ಬಳಿಕ ಈ ಕೊಲೆ ಯಾಕಾಯ್ತು, ಮತ್ತೆ ನಬೀರ್ ರಸೂಲ್ ಏನಿದ್ದಾರೆ ಈತನ ಯಾರಾದ್ರೂ ಅಂದ್ರೆ ವೈರಿಗಳಿದ್ರ, ಜೊತೆಗೆ ಮತ್ತೆ ಯಾರಾದ್ರೂ ಸ್ನೇಹ ಬಳಗದಲ್ಲಿ ಆತನ ಜೊತೆಗೆ ಜಗಳ ಆಗಿತ್ತ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಮಾಹಿತಿಗಳನ್ನ ಈಗ ಕಲೆ ಹಾಕ್ತಾ ಇರುವಂತದ್ದು. ಈಗ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋ ನಂತರ ಈಗ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಧನ್ಯವಾದ ಶಿವಾನಂದ ತಮ್ಮ ಮಾಹಿತಿಗಾಗಿ. खाना लेके जाता हूँ तो बोल को गया सर ने खाना लेके जाता हूँ तो बोल को जाको फिर आको जरे खाती है बस फोन लेको गया साला फिर आया नहीं सर। क्या हुआ था? क्या भी हुआ नहीं सर, ऐसा क्या भी हमारे घर में प्रॉब्लम भी नहीं, उन्हें हंसते खेलते गया हमारे घर से, कहीं का भी ऐसा हुआ भी नहीं, क्या भी नहीं। बच्ची को पसंद करता था, बच्ची को पसंद करता था तो कि ना उन्हें क्या बोले नहीं कर देते, तीसरे से शादी हो गई थी। इन्होंने क्या करे बच्ची को जो शादी नहीं है थोड़ी सी पसंद कर रहा है तो उन्होंने नहीं कर को दिए सरकार, जोर जुलूम से तीसरे को कर को दिए, बच्ची को कर को दिए तो कि ना उन्हें क्या करी 16 दिन रहो को माँ के घर को आको इसके पीछे चल गई बच्ची को, पसंद कर रहा वाले के पीछे गई। बच्चे का कौन सा गाँव में? ये हंडारी गली बच्ची का। कहाँ है बच्ची? बच्ची अब गई पुलिस स्टेशन को गई है। हमें परसों आज्ञा क्या बोल रहे हम ना अचार कर रहे घर छोड़ो, ऐसा लका को बच्ची को रख लिए, बच्ची को रख लिए है तो हमें निकाह कर डाले सर। अच्छा घर खाली करो ये करो टाचर दे रहे थे बल्ला का, उसके खातिर हमें घर निकाह कर डाले बच्ची को। कौन करेगा निकाह हमना नहीं मालूम सर। रहेंगा फिर भी बोल रहे थे उन्होंने भाको गाना 8 दिन पहले हमें लेडो पर को बोल को ये करने लगाते। उसकी अम्मा को कौन की रख ले को है मम्मत करने वाला टांडे वाला कहते हैं लेड़ा पारक वाला बोल रहा था उन्हें भी रोडंग बोल को मैं इसे जान से मारने लगा तू करा था, जान से मारने लगा तू तो बोल को बोल रहा था। डाउट है सर, हम ना डाउट है
पूरा डाउट है कहीं तो हाई पीटीसी से करने लगाते हैं। एक दिन नहीं तो एक दिन हमें जान से यच करते दुबल को बोले थे। वो बच्चे की शादी को कितने दिन में आता? बच्चे की ये 2-3 दिन ही छुआ सो हमें ये कर को वहाँ हो गए 5-6 महीने हो रहा है। वो बच्ची की शादी हो 16 दिन ही माँ मर्द के घर में रही सो, फिर छोड़ को वापस आ गई। इसके पीछे से आ गई उन्हें। क्या बोलते तुम्हें बच्चे मर्डर करने का डिमांड क्या तुम्हारा? हमारे भैया को मालूम पड़ता सर, अब हमें क्या करना है तो हमारा भैया कुछ मालूम बड़ा है हमारा भैया। नाम मेरा नाम फिरदौस, मैं उनकी भान बच्चे की भान में।